ಎಲ್ರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ಏನು ಹೇಳ್ತೀನಿ ಅಂತ ಕ್ವಿಕ್ಕಾಗಿ ತಿಳಿಸ್ಕೊಟ್ಬಿಡ್ತೀನಿ. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು 15,000 ಶಿಕ್ಷಕರ ನೇಮಕಾತಿ. ಸೊ ಇದ್ರ ಬಗ್ಗೆ ತುಂಬ ಡಿಸ್ಕಷನ್ಸು, ತುಂಬ ಇನ್ಫಾರ್ಮೇಷನ್ಸ್ಗಳು ಬರ್ತಾ ಹೋಗ್ತಾ ಇದೆ. ಸೊ ಇದರಲ್ಲಿ ಕ್ವಿಕ್ಕಾಗಿ ಏನೇನೆಲ್ಲ ಇನ್ಕ್ಲೂಡ್ ಆಗಿದೆ, ಎಷ್ಟೆಷ್ಟು ಪೋಸ್ಟಿಂಗ್ಸ್ಗಳು ಖಾಲಿ ಇದೆ ಅಂತ ಎಲ್ಲವನ್ನು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ. ಕಂಪ್ಲೀಟ್ ಈಗ ಒಂದು ಗೆಜೆಟ್ ಅಧಿಸೂಚನೆ ಏನು ಬಿಟ್ಟಿದ್ದಾರೋ ಅದ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಸೊ 4 ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ದಿದ್ದಂಥ ಒಂದು ಪ್ರೀವಿಯಸ್ದು ಈಗ ಕ್ಲಿಯರ್ ಆಗಿದೆ. ಏನು ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ 2022ರಲ್ಲಿ GPT ನೇಮಕಾತಿಯಲ್ಲಿ ಎಷ್ಟೊಂದು ಜನ ಮಹಿಳಾ ಅಭ್ಯರ್ಥಿಗಳು ತಂದೆದು ಅಥವಾ ಪತಿದು ಆದಾಯ ಪ್ರಮಾಣ ಪತ್ರದ್ದು ವಿವಾದ ಆಗಿತ್ತು. ಸೊ ಅದ್ರ ಪ್ರಕರಣದಿಂದ ಎಷ್ಟೊಂದು ಕನ್ಫ್ಯೂಷನ್ಸ್ ಎಲ್ಲ ಕ್ರಿಯೇಟ್ ಆಗಿತ್ತು. ಈಗ ಕೊನೆಗೂ ಅದರಲ್ಲಿ 13,451 ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆದಿದ್ದಾರೆ. ಸೊ ಇದು ಆದಮೇಲೆ ನಮಗೆ ಬರ್ತಿರುವಂತಹ ಮೇಜರ್ ಬಂದು 15,000 ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿ. ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ಯಾವ ರೀತಿಯಾಗಿ ಹಂಚಿಕೆ ಆಗಿದೆ ಅಂತ ನೋಡೋದಾದರೆ, ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಟೋಟಲ್ ಆಗಿ 6,905 ಹುದ್ದೆಗಳು 46% ಇತ್ತು. ಅಂದರೆ ಇನ್ನು ಮಿಕ್ಕಂತಹ ಕರ್ನಾಟಕ ಭಾಗದಲ್ಲಿ 8,995 ಹುದ್ದೆಗಳು ಅಂದರೆ 54% ಇನ್ನು ಇತರ ಜಿಲ್ಲೆಗಳಲ್ಲಿದೆ. ಇಲ್ಲಿ ನೀವು ನೋಡ್ಬೋದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ 6,905. ಸೊ ನೋಡಿಕೊಂಡು ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ ಕಾಲ್ಫಾರ್ಮ್ ಆಗಿದ ತಕ್ಷಣ. ಆ್ಯಂಡ್ ಶಾಲಾವಾರು ಮತ್ತು ವಲಯವಾರು ಹುದ್ದೆಗಳ ನಿಖರ ವಿವರ, ಸೊ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಮೊತ್ತ ಇದೆ ಆ್ಯಂಡ್ ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಹೋಗಿದೆ, GPT ಎಷ್ಟಿದೆ, ಹೈಸ್ಕೂಲ್ ಟೀಚರ್ಸ್ ಎಷ್ಟಿದೆ, ಅಂದರೆ ಪ್ರಾಥಮಿಕ ಎಷ್ಟಿದೆ ಅಂತ ನೀವು ಇಲ್ಲಿ ನೋಡಬಹುದು. ಸೊ ಟೋಟಲ್ ಆಗಿ GPT ಶಿಕ್ಷಕರು 8,500 ರಿಕ್ವೈರ್ಮೆಂಟ್ ಇದೆ. ಸೊ ಇತರ ಜಿಲ್ಲೆಗಳಲ್ಲಿ ಎಷ್ಟು ರಿಕ್ವೈರ್ಮೆಂಟ್ ಇದೆ, 5,272 ರಿಕ್ವೈರ್ಮೆಂಟ್ ಇದ್ದರೆ ಕಲ್ಯಾಣ ಕರ್ನಾಟಕದಲ್ಲಿ 3,228 ಇದೆ. ಆ್ಯಂಡ್ ಪ್ರೌಢಶಾಲಾ ಶಿಕ್ಷಕರನ್ನ ನೋಡೋದಾದರೆ ಹೈಸ್ಕೂಲ್ ಟೀಚರ್ಸ್ಗೆ 4,500 ರಿಕ್ವೈರ್ಮೆಂಟ್ ಇದ್ದರೆ ಇತರ ಜಿಲ್ಲೆಗಳಲ್ಲಿ 2,286, ಇದು 2,214 ರಿಕ್ವೈರ್ಮೆಂಟ್ ಇದೆ. ನೆಕ್ಸ್ಟ್ PST ನೋಡೋಣ. 900 ಹುದ್ದೆಗಳಿದ್ದರೆ ಇತರ ಜಿಲ್ಲೆಗಳಲ್ಲಿ 100 ಆದರೆ 800 ಕಂಪ್ಲೀಟಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಿಕ್ವೈರ್ಮೆಂಟ್ ಇದೆ. ಇನ್ನು ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ಗಳು ಯಾರ್ಯಾರು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾಯಿದ್ರು, ಸೊ ಅವ್ರುಗಳಿಗೂ ಅಷ್ಟೇ 500 ಇರೋದ್ರಲ್ಲಿ 200 ಇತರೆ ಜಿಲ್ಲೆಗಳದ್ದಾದರೆ 300 ಕಲ್ಯಾಣ ಕರ್ನಾಟಕಕ್ಕೇ ಸೇರ್ಪಟ್ಟಿದೆ. ಆ್ಯಂಡ್ PE ಗ್ರೇಡ್ 1 ಆ್ಯಂಡ್ PE ಗ್ರೇಡ್ 2 ನೀವು ನೋಡೋದಾದರೆ ಗ್ರೇಡ್ 1ನಲ್ಲಿ 450 ಇದ್ದರೆ 331 ಬಂದು ಇತರ ಜಿಲ್ಲೆಗಳು, 319 ಬಂದು 131 ಇತರ ಜಿಲ್ಲೆ, 319 ಬಂದು ಕಲ್ಯಾಣ ಕರ್ನಾಟಕ ಇಲಾಖೆಗೆ ಸೇರ್ಪಟ್ಟಿರುತ್ತೆ. ಆ್ಯಂಡ್ PE ಗ್ರೇಡ್ 2 ಬಂದು ಒಟ್ಟು 150 ಇದ್ದರೆ 106 ಇತರ ಜಿಲ್ಲೆ, 44 ಬಂದು ಕಲ್ಯಾಣ ಕರ್ನಾಟಕ. ಸೊ ಈ ರೀತಿಯಾಗಿ ಡಿವೈಡ್ ಮಾಡ್ತಾ ಹೋಗಿದ್ದಾರೆ. ಇದರ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಲಿ, ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಥವಾ ಇತರ ಜಿಲ್ಲೆಗಳಿಗೆ ಎಷ್ಟು ಕೊಟ್ಟಿರ್ತಾರೆ ಅನ್ನೋದು ಇನ್ಫಾರ್ಮೇಷನ್ ಗೊತ್ತಿರಬೇಕು ನಮಗೆ. ಸೊ ದಟ್ ನಾವು ಬೇಸ್ಡ್ ಆನ್ ದ್ಯಾಟ್ ನಮ್ಮ ಸ್ಟ್ರಾಟಜಿಯನ್ನು ಪ್ಲ್ಯಾನ್ ಮಾಡ್ಕೊಳ್ಬಹುದು. ಸೊ ಆಯ್ಕೆ ಪ್ರಕ್ರಿಯೆ, ಅಂತಿಮ ಮೆರಿಟ್ ವೆಯ್ಟೇಜ್ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ, GPT ಶಿಕ್ಷಕರಿಗೆ 85% CET ಎಕ್ಸಾಮ್ ಏನು ಕಂಡಕ್ಟ್ ಮಾಡ್ತಾರೋ ಅವರು ಎಕ್ಸಾಮ್ ಕಾಲ್ಫಾರ್ಮ್ ಆದಾಗ ಆ ಎಕ್ಸಾಮಲ್ಲಿ ನೀವೇನು ಅಂಕಗಳನ್ನ ತಗೊಳ್ತೀರೋ 85% ಅದರಿಂದನೇ ತಗೊಳ್ತಾರೆ. ಆ್ಯಂಡ್ 13% ಡಿಗ್ರಿ ಮಾರ್ಕ್ಸ್ ಆಗಿದ್ರೆ 2% ನಿಮ್ಮ BEdನ ಮಾರ್ಕ್ಸ್ ಆಗಿರುತ್ತೆ. ಆ್ಯಂಡ್ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಯಾವ ರೀತಿಯಾಗಿ ನೋಡೋದು ಆದರೆ ಇಲ್ಲಿ 70 ಅಂಕಗಳು, 70% ಬಂದು ಅವರು CET ಎಕ್ಸಾಮ್ ಏನು ಬರೀತಾರೋ ಆ ಎಕ್ಸಾಮ್ದಾಗಿರುತ್ತೆ. ಆ್ಯಂಡ್ ಇನ್ನು 20 ಅಂಕ TET ಎಕ್ಸಾಮ್ಸ್ ಕ್ಲಿಯರ್ ಆಗಿರುತ್ತಲ್ಲ ಅದರದ್ದಾಗಿರುತ್ತೆ. 8 ಅಂಕ PUC, 2 ಅಂಕ DEd. ಸೊ ಹಾಗಾದರೆ ಇಲ್ಲಿ BEd ಆಗಿರೋರು ಅಪ್ಲೈ ಮಾಡಬೇಕಾ, ಮಾಡೋಕ್ಕಾಗಲ್ವಾ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅನ್ನೋದೊಂದು ಕ್ವೆಶನ್ ಇರುತ್ತೆ. ಸೊ ಅದಕ್ಕಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ನಾನು ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ ಏನು ಮಾಡ್ತಾರೆ, 70% CET ಇದಾಗಿದ್ದರೆ ಇನ್ನು 30% ಬಂದು ಅವರ ಡಿಗ್ರಿ ಮಾರ್ಕ್ಸ್ ಏನಿರುತ್ತೋ ಅದರ ಆಧಾರದ ಮೇಲೆ ತಗೊಳ್ತಾರೆ. ಎಲ್ಲ ವಿಭಾಗಗಳಲ್ಲೂ CET ಅಂಕಗಳೇ ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಸೊ ಇದು ಗಮನದಲ್ಲಿ ಇಟ್ಕೊಂಡಿರಿ. ನಿಮ್ಮದು BEd ಮಾರ್ಕ್ಸ್ ಜಾಸ್ತಿ ಇರಬಹುದು ಅಥವಾ TET ಮಾರ್ಕ್ಸ್ ಜಾಸ್ತಿ ಆಗಿರಬಹುದು, ಆದರೆ ಅದ್ರ ಪರ್ಸೆಂಟೇಜ್ ವೆಯ್ಟೇಜನ್ನು ಮಾತ್ರ ಅವ್ರು ತಗೊಳ್ಳೋದು ಅಷ್ಟೇನೆ. ನೀವು ಫೈನಲಲ್ಲಿ ಏನು CET ಎಕ್ಸಾಮ್ ನಡೆಸ್ತಾರೋ ಅದೇ ಹೆಚ್ಚುವರಿ ಅಂಕಗಳನ್ನು ಅವರು ಪರಿಗಣಿಸೋದು. ಸೊ ಅದೇ ನಿಮ್ಮ ನಿರ್ಣಾಯಕ ಅಂಕಗಳಾಗಿರುತ್ತೆ. ಆ್ಯಂಡ್ ವಯೋಮಿತಿ ಸಡಿಲಿಕೆ ನೋಡೋದಾದರೆ, ಜನರಲ್ ಕ್ಯಾಟಗರಿಯವ್ರಿಗೆ 38 ವರ್ಷ ಇದ್ದರೆ OBC ಅವ್ರಿಗೆ 41 ವರ್ಷ ಇದೆ, ಮತ್ತು SC ST ಅವ್ರಿಗೆ 43 ವರ್ಷ ವಯೋಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಸೊ ಮುಂದಿನ ಹಾದಿ ಏನು, ನೆಕ್ಸ್ಟ್ ನೀವೇನೇನು ಗಮನಿಸ್ಕೊಳ್ಬೇಕು ಅಂತ ಅಂದರೆ, ಏನಾದರೂ ಆಕ್ಷೇಪಣೆ ಇದ್ದರೆ ಈ ಕರಡು ಅಧಿಸೂಚನೆಯಲ್ಲಿ ಅದನ್ನು ಸಲ್ಲಿಸೋಕೆ ಇನ್ 15 days
ಸಮಯ ಇರುತ್ತೆ, ಏನಾದರೂ ಚೇಂಜಸ್ ಇರುತ್ತೆ. ಆ್ಯಂಡ್ ಜುಲೈ 29ಕ್ಕೆ ಆಕ್ಷೇಪಣೆ ಸಲ್ಲಿಸಲು ಇರುವ ಲಾಸ್ಟ್ ಡೇಟ್ ಆಗಿರುತ್ತೆ. ಆ್ಯಂಡ್ ಆಗಸ್ಟ್ ಮೊದಲ ವಾರದಲ್ಲಿ, ಕೆಲವು ಮೂಲಗಳ ಪ್ರಕಾರ ಆಗಸ್ಟ್ ಮೊದಲ ವಾರದಲ್ಲಿ, ಇಲಾಖೆಯ ಮೂಲಗಳ ಪ್ರಕಾರ ಅಂತಿಮ ನೇಮಕಾತಿ ಅಧಿಸೂಚನೆ ಪ್ರಕಟವಾಗುವ ನಿರೀಕ್ಷೆ ಇದೆ. ಸೊ ಆಗಸ್ಟ್ ಫಸ್ಟ್ ವೀಕಲ್ಲೇನೆ ಇದು ನಿಮಗೆ ಸಿಗುವಂತಹ ನಿರೀಕ್ಷೆ ಇದೆ. ಸೊ ಹಾಗಾಗಿ ಪ್ರಿಪರೇಷನನ್ನು ಸ್ಟಾಪ್ ಮಾಡಬೇಡಿ. ನೋಟಿಫಿಕೇಷನ್ ಬರಲಿ, ನೋಟಿಫಿಕೇಷನ್ ಬಂದಮೇಲೆ ಪ್ರಿಪೇರ್ ಆಗ್ತೀನಿ ಅನ್ನುವಂಥದ್ದು ಬೇಡ. ನೋಟಿಫಿಕೇಷನ್ ಬರೋಕ್ಕಿಂತಲೇ ಮುಂಚೆ ನೀವು ಪ್ರಿಪೇರ್ ಆಗಿದ್ದರೆ, ಯಾಕಂದರೆ ನೋಟಿಫಿಕೇಷನ್ ಬಂದು ಅಟ್ಲೀಸ್ಟ್ 1 ಮಂತಲ್ಲೆಲ್ಲ ಎಕ್ಸಾಮ್ಸ್ ನಡೆದೋಗ್ಬಿಡತ್ತೆ. ಹಾರ್ಡ್ಲಿ ನಮಗೆ 1.5 ಮಂತ್ ಸಿಗುತ್ತೆ. ಸೊ ಆವಾಗ ಪ್ರಿಪೇರ್ ಮಾಡಿಕೊಂಡು ರಿವಿಷನ್ ಮಾಡೋದು ಯಾವಾಗ, ಸೊ ಈ ಎಲ್ಲ ಟೈಮ್ ಸ್ಲಾಟ್ಸ್ಗಳನ್ನ ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನೋಟಿಫಿಕೇಷನ್ ಬರೋಕ್ಕಿಂತ ಮುಂಚೆನೇ ಪ್ರಿಪೇರ್ ಆಗ್ತಾ ಹೋಗಿ. ಇದಕ್ಕೇನೇನು ಸಂಬಂಧಪಟ್ಟಿರುವಂತಹ ಎಲ್ಲ ಮಾಹಿತಿಗಳನ್ನ ನಮ್ಮ ಚಾನಲಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ನಿಮಗೆಲ್ಲ ಇನ್ಫಾರ್ಮೇಷನ್ ನೋಟಿಫಿಕೇಷನ್ ಕೂಡ ಸಿಗ್ತಾ ಹೋಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.